ಮಂದಿರದ ಕಡೆ ಬಂದಿದ್ದಾರೆ. ಇತ್ತ ಕಡೆ ಯಾವ ಚಂದ್ರಹಾಸದೇವರಾದರು ತನ್ನ ಪತಿ ದೇವರನ್ನ ಚಿಂತೆ ಮಾಡುತ್ತಾ ಆ ಮಹಾತಾಯಿ ತುಳಸಿ ದೇವಿಯನ್ನ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡ್ಬೇಕಂತ ನೋಡುವ ಕಿಟ್ಟಿ ಕೂಗ್ತಿ ಮಕ್ಕ ತುಳಸಿ ಗಿಡ ಐತಲ್ಲ ರಾಶಿ ಆಯ್ತು. ಪತಿಗಾಗಲಿ ನನ್ನ ರಾಜ್ಯದ ಪ್ರಜೆಗಳಿಗಾಗಲಿ ಯಾವುದೇ ಕುಂದು ಕೊರತೆಗಳಾಗಲಿ ಕಾಯುವ ಉನ್ನತ ತಾಯಿ ಎಂಬುದಾಗಿ ಈ ಮಹಾತಾಯಿ ಚಂದ್ರಹಾಸದೇವರಾದರು ಆ ತುಳಸಿ ಮಾತೆಯನ್ನು ಪೂಜೆ ಮಾಡಿದ್ದಾರೆ. ತುಳಸಿ ಮಾತೆಯನ್ನ ಪೂಜೆ ಮಾಡಿ ಇತ್ತ ಸತ್ಯವ್ರತ ಮಹಾರಾಜರ ಬರುವಂತ ದಾರಿಯಲ್ಲಿ ಕಾಯುತ್ತಿದ್ದಾರೆ. ಯಾವ ಸತ್ಯವ್ರತ ಮಹಾರಾಜರಾದರು ಎಂದಿನಂತೆ ಸಂತೋಷದಿಂದ ಬರುವಂತಹ ಸತ್ಯವ್ರತ ಮಹಾರಾಜರಾದರು ದುಃಖ ಭರಿತರಾಗಿ ಬರ್ತಿದ್ದಾರಂತೆ. ಅದನ್ನು ಕಂಡಂತಹ ಯಾವ ಮಹಾತಾಯಿಯವರಾದರೂ ಮಂಗಳಾರತಿ ತಟ್ಟೆಯನ್ನು ಬರಮಾಡಿಕೊಂಡು ಆರತಿ ತಟ್ಟೆಯನ್ನು ರೆಡಿ ಮಾಡಿ ಆ ಪತಿ ದೇವರು ಒಳಗೆ ಬಂದ ನಂತರ ಆ ಪತಿ ದೇವರ ಪಾದಕ್ಕೆ ಬಿದ್ದಿದ್ದಾರಂತೆ. ಆ ಪತಿ ದೇವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುವಾಗ ಆ ಮಹಾತಾಯಿಯ ಕರಗಳ ಮೇಲೆ ಸತ್ಯವ್ರತ ಮಹಾರಾಜನ ಕಣ್ಣೀರು ಬಿದ್ದಿದೆ. ಅದನ್ನು ಕಂಡಂತಹ ಯಾವ ಚಂದ್ರಹಾಸದೇವರಾದರು ಆ ಪತಿ ದೇವರ ಗಲ್ಲವನ್ನು ಹಿಡಿದು ಕೇಳ್ತಿದ್ದಾರಂತೆ, ಸ್ವಾಮಿ ಚಿಂತೆಯಾದ ಎಂದಿನಂತೆ ನಿಮ್ಮ ಮುಖದಲ್ಲಿ ಕಾರಣವೇನು ಎಂಬುದಾಗಿ ಕೇಳುತ್ತಿದ್ದಾರೆ. ಯಾವ ಚಂದ್ರಹಾಸೆಯ ಮಾತನ್ನು ಹೇಳಿದಂತಹ ಸತ್ಯವ್ರತ ಮಹಾರಾಜರಾದರು, ಚಂದ್ರ, ಈ ನನ್ನ ಅರಮನೆಯ ಮಂದಿರದಲ್ಲಿ 9 ಬ್ರಾಹ್ಮಣೋತ್ತಮರನ್ನು ಬರಮಾಡಿಕೊಂಡು ಒಂದೊಂದು ಗ್ರಹದ ಚಾರವನ್ನು ಅತಿಶಯ ಸಾಂಗವಾಗಿ ಹೇಳಿ ಒಂದೊಂದು ಗ್ರಹಕ್ಕೆ ಅತಿಶಯ ಭಯಭಕ್ತಿಯಿಂದ ಪೂಜೆಯನ್ನು ಮಾಡಿದೆ. ನಂತರವೇನಾಗಿತ್ತು?
ಮುಂದೆ 9ನೇ ಗ್ರಹವಾದಂತಹ ಯಾವ ಮಹಾನುಭಾವನನ್ನ ಶನಿದೇವರನ್ನ ಚಿರಿದು ಹುಟ್ಟ ತಂದೆಗೆ ಕುಷ್ಠ ರೋಗವನ್ನು ಕೊಟ್ಟವನು ಮಗನೇ ಎಂತೆಂಬುದಾಗಿ ಆ ಮಹಾನುಭಾವನನ್ನು ಚಿರಿದೆ ಚಂದ್ರ. ಮುಂದೇನಾಯಿತು ಸ್ವಾಮಿ? ಶನಿ ರಾಜ ಇಳಿದು ಬಂದ ಶನಿ ರಾಜ ಇಳಿದು ಸ್ವಾಮಿ ಬಂದಿದ್ದೆಲ್ಲ ಬರಲಿ. ಚಿಂತಿ ಹೋದ ಕಾಲಕ್ಕೆ ಮಿಂಚಿ ಹೋದ ಕಾಲಕ್ಕೆ ಆಗಲಿ ಸ್ವಾಮಿ. ನಮ್ಮಲ್ಲಿ ನಮ್ಮ ಮನೆ ದೇವರಾದ ಶ್ರೀಹರಿ ಇದ್ದಾರೆ. ಆದ ಕಾರಣ ಆ ಶ್ರೀಹರಿಯನ್ನು ಒಂದು